ನೀವು ನೋಡಿದಂಥ ಸಂದರ್ಭದಲ್ಲಿ ಇದ್ದಂತಹ ರಾಜಕೀಯ ಆಗಿನ ವ್ಯಕ್ತಿಗಳು ಹಾಗೆಯೇ ಈಗಿರುವಂಥ ರಾಜಕೀಯ ಈಗಿನ ವ್ಯಕ್ತಿಗಳು ಯಾವ ಕಡೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದೇ ಆಗಿದ್ದಲ್ಲಿ. ಇಂದಿರಾ ಗಾಂಧಿ ಸಂದರ್ಶನ ಮಾಡಿದ್ದು, ರಾಜೀವ್ ಗಾಂಧಿ ಸಂದರ್ಶನ ಮಾಡಿದ್ದು, ಅಮಿತಾಬ್ ಬಚ್ಚನ್ ಸಂದರ್ಶನ ಮಾಡಿದ್ದು, ರಾಜ್ಕುಮಾರ್ ಜೊತೆಗೆ ಅತಿ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದು, ವಿಷ್ಣುವರ್ಧನ್ ಜೊತೆಗೆ ಊಟ ಮಾಡಿದ್ದು, ನಮ್ಮ ಪತ್ರಿಕೋದ್ಯಮಿಗಳ ಜೊತೆ ಮಾತನಾಡೋದಕ್ಕೆ ಭಯ ಆಗುತ್ತೆ. ನನಗೆ ಆತ್ಮೀಯವಾಗಿ ಏನು ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಕಣ್ರಿ. ಏನಾದ್ರು ಹೇಳಕ್ ಹೋಗ್ಬಿಟ್ರೆ ಅದು ಯಾವುದೋ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದ್ಬಿಡುತ್ತೆ, ಇನ್ನೊಂದಾಗ ಬಂದ್ಬಿಡುತ್ತೆ. ನಾವು ಯಾವುದೇ ಮಾಧ್ಯಮದವರ ಜೊತೆ ಮಾತನಾಡಲಾಗದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಮಾತಾಡಿದ ತಕ್ಷಣ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ವೈಯಕ್ತಿಕ ಬದುಕು, ಸಾಮಾಜಿಕ ಬದುಕು ವ್ಯತ್ಯಾಸ ಹೊರಟೋಗ್ಬಿಟ್ಟಿದೆ. ನಾವು ಹೆದರ್ತೀವಿ ಈಗ ಅಂತ. ಇನ್ನು ಒಂದಿಷ್ಟು ವಿಚಾರ ರಾಜಕೀಯವಾಗಿ ನಾನು ಬರ್ತಾ ಹೋಗ್ತೀನಿ. ನೀವು ನೋಡಿದಂಥ ಸಂದರ್ಭದಲ್ಲಿ ಇದ್ದಂತಹ ರಾಜಕೀಯ ಆಗಿನ ವ್ಯಕ್ತಿಗಳು ಹಾಗೆಯೇ ಈಗಿರುವಂಥ ರಾಜಕೀಯ ಈಗಿನ ವ್ಯಕ್ತಿಗಳು ಯಾವ ಕಡೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದೇ ಆಗಿದ್ದಲ್ಲಿ. ಒಂದು, ನಾನು ಪತ್ರಿಕೋದ್ಯಮಕ್ಕೆ ಬಂದಂತಹ ಕಾಲ, ಆ ಕಾಲದಲ್ಲಿ ನಾನು ಪ್ರಿಂಟಿಗೆ ಬಂದಾಗ ನನಗೆ ಹೆಮ್ಮೆ, ಸಂತೋಷ ಕೂಡ ಇದೆ. ನಾನು ಆ್ಯಸ್ ಎ ಪೊಲಿಟಿಕಲ್ ರಿಪೋರ್ಟರ್ ನಾನು ಇಂದಿರಾ ಗಾಂಧಿ ಸಂದರ್ಶನ ಮಾಡಿದ್ದು, ರಾಜೀವ್ ಗಾಂಧಿ ಸಂದರ್ಶನ ಮಾಡಿದ್ದು, ಅಮಿತಾಬ್ ಬಚ್ಚನ್ ಸಂದರ್ಶನ ಮಾಡಿದ್ದು, ರಾಜ್ಕುಮಾರ್ ಜೊತೆಗೆ ಅತಿ ಆತ್ಮೀಯ ಸಂಬಂಧ ಇಟ್ಕೊಂಡಿದ್ದು, ವಿಷ್ಣುವರ್ಧನ್ ಜೊತೆಗೆ ಊಟ ಮಾಡಿದ್ದು. ಸೊ ಆ ಕಾಲಕ್ಕೆ ರಾಜಕಾರಣ ನನಗೆ ದೇವರಾಜ ಅರಸು ಬಹಳ ಹತ್ತಿರದವರಾಗಿದ್ದರು, ಏಕವಚನದಲ್ಲಿ ಕರೀತಾ ಇದ್ರು. ಸೊ ಆ ಕಾಲದಲ್ಲಿ ನಮಗೆಲ್ಲ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೊಡೋ ತಿಂಡಿನೇ ಇದು, ಕೈಲಿ ಕಾಸು ಇರ್ತಿರ್ಲಿಲ್ಲ, ಇನ್ನೊಂದು ಇರ್ತಿರ್ಲಿಲ್ಲ. ಎಲ್ಲಾದ್ರೂ ಕಾಫಿ ಕುಡಿಬೇಕು ಅಂತ ಇದ್ರೆ ಎಲ್ಲಿ ಹೋಗೋದಪ್ಪ ನೋಡಿ, ಅರಸು ಮನೆಗೆ ಇನ್ನೊಬ್ಬರ ಮನೆಗೆ ಹೋಗುದು, ಕಾಫಿ ಯಾರು ಸಿಗುತ್ತೆ, ಬೆಳಗಿನ ತಿಂಡಿ ಇಲ್ಲ ಅಂತ. ಹೇಗಿತ್ತು ಗೊತ್ತಾ, ನಾವೊಂದು ಲೇಖನ ಬರೆದಂತ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಅವ್ರು ಬೆಳಿಗ್ಗೆ ಫೋನ್ ಮಾಡ್ತಾರೆ. ಅರಸು ಹಾಗೇನೆ ಗುಂಡೂರಾವ್ ಆತ್ಮಕಥೆನೆ ಬರ್ತಿದ್ದಿಲ್ಲ. ಅವರೆಲ್ಲ ಬೈದು ಬರೆದ್ರೆ ಅವತ್ತು ಫೋನ್ ಮಾಡಿದ್ರೆ ನಾವು ತಪ್ಪು ಮಾಡಿದ್ವಾ, ಏನು ಹೌದಾ, ಈಗ ಬನ್ನಿ ಮಾತನಾಡೋಣ ಅಂತಿದ್ರು. ಆ ಕಾಲದ ರಾಜಕಾರಣ ಹೆಗಡೆ. ಸೊ ಹೆಗಡೆ ನನ್ನ ಕೈ ಹಿಡಿದು ಹತ್ತಿದ್ದು ನನಗೆ ನೆನಪಿದೆ. ಅರಸು ಕೊನೆಗಾಲದಲ್ಲಿ ಅವ್ರ ಮನೇಲಿ ಯಾರೂ ಇರಲಿಲ್ಲ, ಅವರ ದುಃಖದ ಕಾಲವನ್ನು ನೋಡಿದ್ದೇನೆ. ಸೊ ನಜೀರ್ ಸಾಬ್ ನನಗೆ ಬಹಳ ಹತ್ರ ಆಗಿದ್ರು. ಸಾಂಸ್ಕೃತಿಕವಾಗಿ ಲಂಕೇಶ್ ನನ್ನ ಅತಿ ಹೆಚ್ಚಿನ ಪ್ರೀತಿಪಾತ್ರರಾಗಿದ್ರು. ಸೊ ನಾನು ಇವರೆಲ್ಲ ನೋಡಿದ ಸಂದರ್ಭದಲ್ಲಿ ಆ ಸಂಬಂಧ ಬೇರೆ ರೀತಿ ಇತ್ತು. ಇವತ್ತು ರಾಜಕಾರಣಿಗಳು, ಇತ್ತೀಚೆಗೆ ಒಬ್ಬ ರಾಜಕಾರಣಿ ನನ್ನ ಹತ್ರ ಮಾತಾಡ್ತಾ ಇದ್ರು, ರೀ ನೀವೆಲ್ಲ ಇಸಿ ಪತ್ರಿಕೋದ್ಯಮದಲ್ಲಿ ಪ್ರೆಸ್ ಕಾನ್ಫರೆನ್ಸಿಗೆ ಅಲ್ಲಿ ಇಲ್ಲಿ ಬರೋದು ಇನ್ನೊಂದು ಮತ್ತೊಂದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಏನಾಗಿದೆ ಗೊತ್ತಾ, ನಮ್ಮ ಪತ್ರಿಕೋದ್ಯಮಿಗಳ ಜೊತೆ ಮಾತನಾಡೋದಕ್ಕೆ ಭಯ ಆಗುತ್ತೆ. ನನಗೆ ಆತ್ಮೀಯವಾಗಿ ಏನು ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಕಣ್ರಿ. ಏನಾದ್ರು ಹೇಳಕ್ ಹೋಗ್ಬಿಟ್ರೆ ಅದು ಯಾವುದೋ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದ್ಬಿಡುತ್ತೆ, ಇನ್ನೊಂದಾಗ ಬಂದ್ಬಿಡುತ್ತೆ. ಅಂದ್ರೆ ನಾನೊಬ್ಬ ರಾಜಕಾರಣಿಯಾಗಿ ಇದ್ರೂ ಕೂಡ ನಾನು ಆಂತರಿಕವಾಗಿ ಒಬ್ಬ ಮನುಷ್ಯ ಕಣ್ರಿ. ಪತ್ರಿಕೋದ್ಯಮಿಗಳ ಜೊತೆ ನಾವು ಹಂಚ್ಕೋತೀವಿ, ನಿಮ್ಮಂತರ ಜೊತೆ ಹಂಚ್ಕೋತಿದ್ವಿ, ಹಂಚ್ಕೋತಿದ್ವಿ, ಇನ್ನೊಂದು ಹಂಚ್ಕೋತಿದ್ವಿ, ಹೇಳ್ತಿದ್ವಿ, ರಾಜಕೀಯ ಬೆಳವಣಿಗೆ ಬಗ್ಗೆ ನಿಮ್ಮ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ವಿ, ಸಲಹೆ ಇವತ್ತಿನ ದಿನ ನಾವು ಯಾವುದೇ ಮಾಧ್ಯಮದವರ ಜೊತೆ ಮಾತನಾಡಲಾಗದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಮಾತಾಡಿದ ತಕ್ಷಣ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ವೈಯಕ್ತಿಕ ಬದುಕು, ಸಾಮಾಜಿಕ ಬದುಕು ವ್ಯತ್ಯಾಸ ಹೊರಟೋಗ್ಬಿಟ್ಟಿದೆ. ನಾವು ಹೆದರ್ತೀವಿ ಈಗ ಅಂತ. ಇವತ್ತಿನ ದಿನ ಆ ಒಂದು ಮಾಧ್ಯಮ ಮತ್ತು ರಾಜಕಾರಣಿಗಳ ನಡುವೆ ಇದ್ದಂಥ ಒಂದು ಸಂಬಂಧ, ಐ ಡೋಂಟ್ ಸೇ ಸಂಬಂಧ, ಸಂಪರ್ಕ, ಆ ಸಂಪರ್ಕ ಕೂಡ ನಾಶ ಆಗಿದೆ.